ಸ್ನೇಹಿತರೆ ನಮಸ್ಕಾರ. ನಮ್ಮ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಯಾವ ಕಾರಣಕ್ಕೋಸ್ಕರ ಗೆಲ್ಲಬೇಕು ಬನ್ನಿ ಅದ್ರ ಬಗ್ಗೆ ಮತ್ತೊಬ್ಬರು ಮಾತಾಡಿದ್ದಾರೆ. ನಿಮಗೆ ಆಗ ಅರ್ಥ ಆಗುತ್ತೆ ನಮ್ಮ ಗಿಲ್ಲಿ ನಟ ಯಾವ ತರ ಮನುಷ್ಯ, ಅವನ ವ್ಯಕ್ತಿತ್ವ ಎಂಥದ್ದು, ಅವನ ಆಟದ ವೈಖರಿ ಯಾವ ತರ ಅಂತ ನಿಮಗೆ ಅರ್ಥ ಆಗುತ್ತೆ. ಬನ್ನಿ ಅದನ್ನ ಕೇಳ್ಕೊಂಬರೋಣ. ಅವಾಗ ಅವ್ನ್ ಆಕ್ಚುಲಿ ಜೆನ್ಯೂನ್ ಅಂತ ಅನ್ಸ್ತ. ಅವನಿರೋದೇ ಹಿಂಗೆ ಅಂದ್ರೆ ಅಪಾರ್ಟ್ ಫ್ರಮ್ ಜೋಕ್ಸ್ ಬಿಟ್ಟು ಅವ್ನ್ ಲೈಫ್ ನೋಡೋ ಪರ್ಸ್ಪೆಕ್ಟಿವ್ ಆಗಿರ್ಬೋದು. ಇಷ್ಟೇ ಕಣೆ, ಇನ್ನೇನು ಎಷ್ಟು ಋಣ ಇರುತ್ತೋ ಇರೋಣ, ಇಷ್ಟು ವಾರ ತುಂಬಿಸೋಣ ಅದು. ಅಥವಾ ಕೆಲವು ವಿಷಯಗಳು ಸೀರಿಯಸ್ ಆಗಿ ಮಾತಾಡುವಾಗ್ಲೂ ಅವನು ಯಾವಾಗ್ಲೂ ನೀನ್ ಲಾಸ್ಟ್ ಹತ್ತಿದ್ ಯಾವಾಗ್ಲೂ ಅಂತ ಹೇಳ್ಕೊಂಡಿದ್ದ ಕತೆಗಳಾಗಿರ್ಬೋದು. ಹೀ ಸೀಸ್ ಲೈಫ್ ಡಿಫ್ರೆಂಟ್ಲಿ. ಇನಿಷಿಯಲಿ ನಾನು ಅವ್ನು ಬರೀ ಕಾಮಿಡಿ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲ, ಅವ್ನು ಆಕ್ಚುಲಿ ಅವ್ನ ಅನಾಲಿಸಿಸ್ ಕೆಲವು ಸತಿ ನನ್ಗೆ ಇಷ್ಟ ಆಗ್ತಿತ್ತು. ಬೇರೆ ಸಿಚುಯೇಷನ್ ನ ಬೇರೆ ತರ ನೋಡ್ತಿದ್ದ ಅವನು. ಸೊ ಇಟ್ ಬರೀ ಸ್ಟ್ರಾಟಜಿ ಅಂತ ಹೇಳಲ್ಲ, ಅಫ್ಕೋರ್ಸ್ ಅವನದೇ ಸ್ಟ್ರಾಟಜಿ ಇತ್ತು. ಲಾಸ್ಟ್ ವೀಕೆಂಡ್ ಡಿಸ್ಕಸ್ ಮಾಡ್ದಂಗೆ ಸುದೀಪ್ ಸರ್ ಹೇಳ್ತಾರೆ, ಪ್ರೀವಿಯಸ್ ಸೀಸನ್ಸ್ ನೋಡಿರ್ತೀರಾ, ಫ್ಯೂ ಕ್ಯಾರೆಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗಿದ್ದೀರಾ ಅಂತ. ಹೌದು ಇತ್ತು, ಬಟ್ ಅವನ ತನದಲ್ಲೂ ನಾಡ್ದ ಇಲ್ಲೋ ಅಂತನೂ ಅನ್ಸ್ತಿತ್ತು ಜೆನ್ಯೂನ್ ಆಗಿ.